ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ಸಿ ತಿಳಿಸು ವ್ಲಾಗ್ಸ್. ಇವತ್ತು ನಾವು ಸಿಲ್ವರ್ ಫಿಶ್ಶಿಂದ ಕಬಾಬ್ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಸಿಲ್ವರ್ ಫಿಶ್ ಒಂದು 1/2 kg ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡು ಚಿಲ್ಲಿ ಪೌಡರ್ 1 ಸ್ಪೂನು, ಕಬಾಬ್ ಪೌಡರ್ 1.5 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ, ಸ್ವಲ್ಪ ಉಪ್ಪು, ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ನಿಂಬೆಹಣ್ಣು, ಹಾಕಿ ಒಂದು 1/2 hour ರೆಸ್ಟಿಗೆ ಇಡಬೇಕು. 1/2 hour ಆದಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಫಿಶ್ ಕಬಾಬ್ ರೆಡಿಯಾಗುತ್ತೆ. ನಮ್ಮ ಮನೇಲಿ ಮಕ್ಕಳು ಈ ಫಿಶ್ನ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಕಬಾಬ್ ಥರ ಇದನ್ನು ಆರಾಮಾಗಿ ಅವರೇ ತಿನ್ಕೋಬೋದು. ಬೇರೆ ಫಿಶ್ಗಳಂದರೆ ನಾವು ಕೂತ್ಕೊಂಡು ಬಿಡಿಸ್ಕೊಡ್ಬೇಕು. ಇದನ್ನು ನಾವು ಮಾಡಿಕೊಡ್ತಾಯಿದ್ರೆ ಅವ್ರು ಆರಾಮಾಗಿ ತಿಂತಾಯಿರ್ತಾರೆ. ಇದರಲ್ಲಿ ಮುಳ್ಳು ತೆಗಿಬೇಕು ಅದೆಲ್ಲ ಏನು ನಮಗೂ ಕೊಡೋದ್ರಲ್ಲಿ ಏನು ಭಯ ಇರಲ್ಲ. ಮಕ್ಕಳಿಗೆ ಗಂಟ್ಲಿಗೆ ಸಿಗಾಕೋಬೋದು ಅನ್ನೋ ಭಯ ಇರಲ್ಲ. ಮಕ್ಕಳಾದರೆ ತುಂಬ ಇಷ್ಟಪಡ್ತಾರೆ. ಮಕ್ಕಳು ಅನ್ನೋಕ್ಕಿಂತ ನಾವು ಇಷ್ಟಪಟ್ಟು ತಿಂತೀವಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿ ಎತ್ಕೊಂಡ್ರೆ ಫಿಶ್ ಕಬಾಬ್ ರೆಡಿಯಾಗುತ್ತೆ. ನೀವು ಮನೇಲಿ ಮಾಡಿ ಮಕ್ಳಿಗೆ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಮಕ್ಳಿಗೂ ಇಷ್ಟ ಆಯಿತಾ ಏನು ಅಂತ, ನಿಮಗೂ ಇಷ್ಟ ಆಯಿತಾ ಅಂತ. ಆಲ್ಮೋಸ್ಟ್ ಫ್ರೈ ಆಗಿದೆ. ಎರಡೂ ಕಡೆ ಈ ಥರ ಫ್ರೈ ಆದರೆ ಎತ್ಕೋಬೋದು. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ಸೂಪರಾಗಿರುತ್ತೆ. ಇವತ್ತು ನಾವು ಫಿಶ್ ಕರಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಿಶ್ ಫ್ರೈ ಜೊತೆಗೆ ಇವತ್ತು ನಾನು ಕರಿನೂ ಮಾಡಿದ್ದೆ. ಮಾಡೋಕ್ಕೆ 2 ಈರುಳ್ಳಿ, ತೆಂಗಿನಕಾಯಿ ಸ್ವಲ್ಪ, ಟೊಮೆಟೊ, ಹುಣಸೆಹಣ್ಣು, ಬೆಳ್ಳುಳ್ಳಿ ಇಷ್ಟೇ ತೊಗೊಂಡಿರೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಮನೆಯದು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಾನು. 1.5 ಸ್ಪೂನ್ ಹಾಕಿದ್ದೀನಿ.
ಫಿಶ್ ಕರಿಗೆಲ್ಲ ಸ್ವಲ್ಪ ಖಾರ ಚೆನ್ನಾಗಿದ್ರೇ, ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಖಾರ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ದರೆ ಅದು ಸ್ವಲ್ಪ ಟೇಸ್ಟಾಗಿರುತ್ತೆ. ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು, ರುಬ್ಬಿಟ್ಕೊಂಡಿದ್ದಿದ್ದು ಪೇಸ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಟೊಮೆಟೊ, ತೆಂಗಿನಕಾಯಿ ಸ್ವಲ್ಪ, ಸಾಂಬಾರು ಪುಡಿ ಇದಿಷ್ಟು ರುಬ್ಬಿಟ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಸ್ವಲ್ಪ ಹಾಕ್ಕೊಂಡು ಮಸಾಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಯ್ಲ್ ಆಗಲಿ. ಒಂದು 1/4 ಗಂಟೆವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಒಳ್ಳೆಯದು. ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ನಾನು ಫಿಶ್ನ ತೊಳೆದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ಫಿಶ್ ಹೆಸ್ರೇನು ಅಂತ ನನಗೆ ಕಮೆಂಟ್ ಮಾಡಿ. ಮೇಲೆ ಸ್ವಲ್ಪ ಎಣ್ಣೆ ಬರಬೇಕು. ಎಣ್ಣೆ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ಸೈಡಲ್ಲಿ ನಂದು ನೋಡಿ ಸ್ವಲ್ಪ ಎಣ್ಣೆ ಬಂದಿದೆ ಬಾಣಲಿಯಲ್ಲಿ. ಈ ಟೈಮಲ್ಲಿ ಫಿಶ್ನ ಹಾಕ್ಕೊಂಡು ಒಂದು 2-3 ಮಿನಿಟ್ಸು ಬಾಯ್ಲ್ ಆದರೆ ಸಾಕು.
2-3 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿದರೆ ಒಂದು 1 ಅವರ್ ಬಿಟ್ಟು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ಖಾರ ಎಲ್ಲ ಮೀನಲ್ಲಿ ಹಿಡ್ದಿರುತ್ತೆ. ಆಮೇಲೆ ಸರ್ವ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು.